ಇವತ್ತು ನಾನು ನಿಮ್ಗೆ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಬಹಳ ಜನ ಪೇಷಂಟ್ಸ್ ಬರ್ತಾರೆ ನನ್ನ ಹತ್ರ, ಡಾಕ್ಟ್ರೆ ನನ್ನ ವಯಸ್ಸು ಬರೀ 45-50 ವರ್ಷ, ಸ್ವಲ್ಪ ಸೌದೋಗಿದೆ, 1 ಕಿಲೋಮೀಟರ್ 2 ಕಿಲೋಮೀಟರ್ ನಡೀತೀನಿ, ಬಟ್ ನೋವಿದೆ, ನಾನು ಇನ್ನೂ ಜಾಸ್ತಿ ನಡಿಬೇಕು, ಗೋಲ್ಫ್ ಆಡಬೇಕು ಅಂತ ಕೇಳ್ತಾರೆ. ನಮ್ ಡಾಕ್ಟರ್ ಹೋಗಿದ್ದೆ, ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಡಿ ಅಂತ ಹೇಳಿದ್ರು. ಇನ್ನೊಬ್ಬ ಡಾಕ್ಟರ್ ಹೋಗಿದ್ದೆ, ಅವರು ಬೇಡ ಆಪರೇಷನ್ ಈಗಲೇ ನಿಮ್ಗೆ ಹೆಂಗ್ ವಯಸ್ಸು ಅಂತ ಹೇಳ್ತಾರೆ. ನಾನು ಏನ್ ಮಾಡಿ ಡಾಕ್ಟರ್, ಅರ್ಥ ಆಗ್ತಾ ಇಲ್ಲ ಅಂತ ಹಲವಾರು ಕ್ವಶನ್ಸ್ ಬರುತ್ತೆ ನಮಗೆ. ಸೊ ಇದು ಯಾಕೆ ಅಂದ್ರೆ ಇದು ಕರೆಕ್ಟ್ ಮಾಹಿತಿ ಇಲ್ಲದೆ ನಿಮ್ಗೆ ಅಡ್ವೈಸ್ ಕೊಟ್ಟಿದೆ. ಅದರ ಬಗ್ಗೆ ನಾನು ಇವತ್ತು ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಸೌದೋಗಿರೋದು ಒಂದೇ ಕಡೆ ಆದ್ರೆ, ಮಂಡಿ ಒಳಗಿನ ಭಾಗ ಸೌದೋಗಿದ್ರೆ ಅದು ಎಷ್ಟು ಸೌದೋಗಿದೆಯೋ ಅದನ್ನ ಮಾತ್ರ ಚೇಂಜ್ ಮಾಡಬಹುದು. ಆ ಟೆಕ್ನಾಲಜಿ ಇದೆ. ಅದರ ಅಡ್ವಾಂಟೇಜ್ ಏನು? ಬೋನ್ ಕನ್ಸರ್ವೇಷನ್. ಅಂದ್ರೆ ನಿಮ್ ಬಾಡಿಯಲ್ಲಿ ಏನು ಮೂಳೆ ಇದೆಯೋ, ಎಲ್ಲಿ ಸೌದೋಗಿದೆಯೋ ಆ ಪೀಸ್ ನ ಮಾತ್ರ ರೀಪ್ಲೇಸ್ ಮಾಡುತ್ತೆ. ಇದರಿಂದ ಏನ್ ಅಡ್ವಾಂಟೇಜ್ ಡಾಕ್ಟರ್ ಅಂತ ಹೇಳ್ತಾರೆ? ಇದರಿಂದ ಕೂತ್ಕೋಬಹುದು, ಎದ್ದು ಓಡಾಡಬಹುದು, ಬೆಂಡ್ ಮಾಡಿ ನಮಾಜು ಓದ್ಬಹುದು, ನಮಸ್ಕಾರನೂ ಮಾಡಬಹುದು. ಇದು ನಮ್ಗೆ ಹಳೆ ಡಾಕ್ಟರ್ಸ್ ಎಲ್ಲ ಹೇಳಿಲ್ಲ, ಯಾಕೆ ಅಡ್ವೈಸ್ ಮಾಡಿಲ್ಲ ಅಂತ ಕೇಳ್ತಾರೆ. ಇದು ಮಾಡ್ಲಿಕ್ಕೆ ಟೆಕ್ನಿಕಾಲಿಟಿ ಚಾಲೆಂಜಸ್ ಬಹಳ. ಯಾರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಯಾರು ಟ್ರೈನ್ ಆಗಿರ್ತಾರೋ ಅವ್ರು ಮಾತ್ರ ಮಾಡಬಹುದು. ಅದರಿಂದ ನಿಮಗೆ ಎಲ್ಲಾ ಡಾಕ್ಟರ್ಸ್ ಸಲಹೆ ಕೊಡಲ್ಲ. ಇದನ್ನ ನೀ ಪ್ರಾಬ್ಲಮ್ ಇರುವಂತ ಆದಷ್ಟು ಸ್ನೇಹಿತರಿಗೆ, ಫ್ಯಾಮಿಲಿಗೆ ತಿಳಿಸಿ.